ದಾಂಡೇಲಿ ನಗರದ ಅಂಬೇವಾಡದಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಹಳಿಯಾಳ, ದಾಂಡೇಲಿ ಹಾಗೂ ಜೊಯ್ಡಾ ತಾಲೂಕಿನ ವಿವಿಧ ಇಲಾಖೆಗಳ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಮುಂಗಾರು ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಮಳೆಗಾಲದ ಸಂದರ್ಭದಲ್ಲಿ ಸಂಭವಿಸಬಹುದಾದ ರಸ್ತೆ ಹಾನಿ, ವಿದ್ಯುತ್ ವ್ಯತ್ಯಯ, ಮರಗಳು ಬೀಳುವುದು ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳನ್ನು ಸಮರ್ಥವಾಗಿ ಎದುರಿಸಲು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಜನರ ಸುರಕ್ಷತೆ ಮತ್ತು ಮೂಲಭೂತ ಸೌಕರ್ಯಗಳ ನಿರಂತರ ಲಭ್ಯತೆಗಾಗಿ ಎಲ್ಲ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಆರ್.ವಿ. ದೇಶಪಾಂಡೆ ಸೂಚನೆ ನೀಡಿದರು. ಅದು ಸರಿಯಲ್ಲ. ನನ್ನ ಗಮನಕ್ಕೆ ಬಂದ್ರೆ ಬರ್ತಾರೆ. ನಾ ಯಾರು ಬಿಡುವುದು ಗೊತ್ತಾ ಹೇಳ್ತೇನೆ. ಒಂದು 345 ದಿನ ಇವಾಗ ಮಳೆಗಾಲ ಬರ್ತಿದಂತಲ್ಲ, ಹಳ್ಳಿಗಳು ಕ್ಲೀನ್ ಇರಬೇಕು, ಟೌನ್ಗಳು ಕ್ಲೀನ್ ಇರಬೇಕು. ಈಗ ಮಳೆಗಾಲ ಬಂದಿದೆ, ಒಂದು ಮ್ಯಾಸಿವ್ ಡ್ರೈವ್ ರೆಸ್ಪೆಕ್ಟಿವ್ ತಹಶೀಲ್ದಾರ್ ಸ್ಪೆಷಲ್ ಮೀಟಿಂಗ್ ಕರೆಸಿ ತಗೊಂಡು ದಾಂಡೇಲಿ ಟೌನ್ ಇರ್ಬೋದು, ದಾಂಡೇಲಿ ತಾಲೂಕು ಹಳ್ಳಿಗಳು ಇರ್ಬೋದು, ಜೋಡಾ ಇರ್ಬೋದು, ಜೋಡಾ ಹಳ್ಳಿ ಇರ್ಬೋದು, ಹಳ್ಳಿ ಟೌನ್ ಇರ್ಬೋದು, ಹಳ್ಳಿ ಇರ್ಬೋದು, ಮೀಟಿಂಗ್ ಮಾಡಿ ಇಮಿಡಿಯೇಟ್ಲಿ ಡ್ರೈವ್ ಶುರು ಮಾಡಬೇಕು. ಕ್ಲೀನಿಂಗ್ ಎಲ್ಲ ಗಟರ್ಗಳು ಕ್ಲೀನ್ ಇರಬೇಕು, ಎಲ್ಲ ಶೌಚಾಲಯಗಳು ಕ್ಲೀನ್ ಇರಬೇಕು. ರೋಡ್ದಲ್ಲಿ ಪಾಟ್ ಹೋಲ್ಸ್ ಇದ್ದರೆ ಆ ಡಿಪಾರ್ಟ್ಮೆಂಟ್ಸು ಆ ಪಾಟ್ ಹೋಲ್ಸ್ ತುಂಬಿಕೊಳ್ಬೇಕು. ಆ ಪ್ರಕಾರ ಕ್ರಮಗಳ KP ಇಲ್ಲಿ ಲೈಟ್ಸ್ ಇಲ್ಲ, ಟ್ಯೂಬ್ಲೈಟು ಬಲ್ಬ್ಗಳು ಎಲ್ಲಿ ಇಲ್ಲ, ಅಲ್ಲಿ ಇಮಿಡಿಯೇಟ್ಲಿ ನೆಕ್ಸ್ಟ್ 7 ಡೇಸಲ್ಲಿ ಆಗಬೇಕು ಎಂಟೈರ್ ಕಾನ್ಸ್ಟಿಟ್ಯೂಷನ್. ಸಭೆಯಲ್ಲಿ 3 ತಾಲೂಕಿನ ತಹಶೀಲ್ದಾರರಾದ ಶೈಲೇಶ ಪರಮಾನಂದ, ಮಂಜುನಾಥ ಮುನ್ನೋಳಿ, ಫಿರೋಜ್ ಶಾ ಸೋಮನಕಟ್ಟಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ TC ಹಾದಿಮನಿ, ಭಾರತಿ ಎನ್ ಮತ್ತು ವಿಲಾಸ್, ಪೌರಾಯುಕ್ತ ವಿವೇಕ್ ಬನ್ನೆ, ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ಪುರುಷೋತ್ತಮ ಮಲ್ಯ, ಹೆಸ್ಕಾಂ ಸಹಕ ಅಭಿಯಂತರ ದೀಪಕ ನಾಯ್ಕ್, KPCಯ ಕಾರ್ಯನಿರ್ವಾಹಕರ ಅಭಿಯಂತರ ಶಂಕರ ಲಮಾಣಿ, ಗಣಪತಿ ವಡ್ಡರ್, ಹಳಿಯಾಳ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ್, ಹಿರಿಯ ಸಹಾಯಕ ಕೃಷಿ ನಿರ್ದೇಶಕ PI ಮಾನೆ, ಹಿರಿಯ ಸಹಾಯಕ ನೋಟಗಾರಿಕಾ ನಿರ್ದೇಶಕ PI ಹಿರಿಯಾಳ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಮೋದ್ ಮಹಾಲೆ, ಬಶೀರ್ ಶೇಖ್, CPIಗಳಾದ ಶಿವಾನಂದ್ ಅಂಬಿಗೇರ ಮತ್ತು ಜೈಪಾಲ್ ಪಾಟೀಲ್, ಲೋಕೋಪಯೋಗಿ ಇಲಾಖೆಯ ಸಹಕ ಅಭಿಯಂತರ ಸಂತೋಷ್ ಹತಣಿ ಹಾಗೂ 3 ತಾಲೂಕುಗಳ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.